ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಶಾಂತ ಹೇಳ್ರಿ. ಒಂದ್ ಕಪ್ ಚಾ ಕಾಸ್ಕೊಂಬರ್ಲೆ. ಯಾಕೆ ಲೇಟ್ ಇಟ್ಮಳಿ? ಚಾ ಅಂದ ತಕ್ಷಣ ಹಂಗ ಹೂ ಬರಾಕತ್ತಿ? ಇನ್ನೇನ್ರಿಪ್ಪ, ನಾನು ಇವಾಗ ಪೋಸ್ಟ್ ಪಡೆದೇನಿ, ಹಿಂಗಾಗಿ ನೀವು ನನ್ಗೆ ಚಾ ಎಲ್ಲ ಕೇಳಬಾರ್ದು. ಮತ್ತಿನ್ನೇನ್ ಕೇಳ್ಬೇಕು? ಇವಾಗ ಜಾಸ್ತಿ ಪೋಸ್ಟ್ ನಲ್ಲಿ ಇದೀವಿ. ಹೈ 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 ಮೇಲ್ ಕೂತ್ಕೊಂಡೆ ನೋಡ್ರಿ. ಲೇ ಹೈ 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 ಅಂತ ಮೇಲ್ ಕುತ್ಕೊಂಡ್ರ ಯಾವಾಗ ಟಪಕ್ ಅಂತ ಉಳ್ಕೊಂಡ್ ಮೇಲಿಂತ ಬಿದ್ದಿ ನೋಡು. ದೇವ್ರಿ, ನೀನ್ ಯಾಕೆ ಅಲ್ಲಿಂದ ಇಲ್ಲಿ ಬಂದು ಓಡ್ಕೊಂಡು? ಅದಕ್ಕೆ ಅಲ್ಲೇ ಕುಂತಲ್ಲೇ ಮಾತಾಡಿದ್ರೆ ನನಗೇನು ಅರ್ಥ ಆಗ್ತಿದ್ದಿಲ್ಲನ? ಅರ್ಥ ಆಗುತ್ತಾ? ನಾ ಹೇಳಕತ್ತಾನೆ ನಾನು ಮೇಲ್ ಪೋಸ್ಟ್ ನಾಗ ಅದನಿ ಅಂತಂದ. ಮೇಲಿನ ಪೋಸ್ಟ? ಯಾವ ಪೋಸ್ಟು? ಹಾ, ಈಗೇನು ಮಾಡಲಿ ನಾನು? ಈಗೇನು ನಂಗೊಂದು ಕಪ್ ಚಾ ತಂದು ಕೊಡ್ತೀಯ ಇನ್ ಬಿಡ್ತೀಯ? ನೋಡ್ಲೇ ಶಾಂತ, ಯಾರು ಬಂದು ನೀನು ಅತ್ತಿ ಪೋಸ್ಟ್ಲಿಂತ ತೆಳಗೆ ಇಳಿಸಿಬಿಟ್ಟಾರ. ಇನ್ಯಾರು? ನಿನ್ನ ಸೊಸಿಗೆ ಏನಾದರೂ ಒಂದು ಸಣ್ಣ ಪಾಪ ಹುಡ್ತಂದ್ರೆ ಅದಕ್ಕೊಂದು ಮದುವೆ ಮಾಡ್ಬಿಡೋಣ. ಆವಾಗ ಆ ಪೋಸ್ಟ್ ಎಲ್ಲ ನಿನ್ನ ಸೊಸಿ ತಗೊಂತಾಳ. ನಿಮ್ಮನ್ನ ನಿಮ್ಮ ಮಾತಾಡೋಕ್ಕಿಂತ ಲಕ್ಷ್ಮಿ. ನನ್ನ ಹೆಸರು ಲಕ್ಷ್ಮಿ ಅಲ್ಲರಿಪ್ಪ, ರಾಣಿ ರಾಣಿ. ಏನಾದ್ರು ಬಿಡ್ಲಿಪ್ಪ, ನಾವಿಟ್ಟದ ಹೆಸರು ಅದಕ್ಕೆ ಲಕ್ಷ್ಮಿ ಅಂತ ಕರೆದೆ. ನೀನು ಹುಟ್ಟಿ ಮನೆ ಹೆಸರನ್ನ ರಾಣಿ ಅಂತ ಕರೆದ್ರೆ ಎರಡು ಒಂದ ಬಿಡು. ಹಂಗಂತೀರಿ? ಎರಡು ಒಂದಾದ್ರೆ ಮತ್ತೆ ನೀವ್ಯಾಕೆ ಈ ಹೆಸರಿಟ್ರಿ? ಮತ್ತೆ ಅದನ್ನ ಕರಿಬೋದಿತ್ತಲ್ಲ ರಾಣಿ ರಾಣಿ ಅಂತ. ಶಾಬಾಷ್ ಸೊಸಿಯ, ಎಲ್ಲರ ಅತ್ತಿ ಮನ್ಯಾಗ ಹಿಂಗೆ ಮಾಡಿಕೊಂಡು ಸೊಸ್ತಿಯರ ಹೆಸರು ಚೇಂಜ್ ಮಾಡಬಾರ್ದು ನೋಡು. ಸಾಕ್ರಿ ಸಸಿ ಒಬ್ಳಿದ್ದು. ಹೋಗು ಲಕ್ಷ್ಮಿ. ಏನೋ ಒಂದು ಹೋಗ್ಬಾ, ಒಂದು ಕಪ್ ಚಾ ತಂಬರು. ಏನು ಚಾನ? ಅತ್ತಿರ ಎರಡು ಸತಿ ಕುಡಿತೀರಿ ಚಾನ? ಹೌದನ ಸೊಸಿಯ? ಆಕಿ ಭಾಳ ಚಾ ಕುಡ್ದಾನ? ಇರ್ಲಿ ಬಿಡು, ನನಗೊಂದು ಕಪ್ ಚಾ ತಂಬರೋಗು. ಎಷ್ಟು ಚಾ ಕುಡಿತೀರಿ? ಸುಮ್ಮನೆ ಚಾ ಸಕ್ರಿ ಎಲ್ಲ ವೇಸ್ಟ್ ನೋಡ್ರಿ, ಹಾಲು ವೇಸ್ಟ್. ಇನ್ನೇನ್ರಿ ಅತ್ತಿರ ಒಂದ್ಸತಿ ಟಾನಿಕ್ ತರ ಇಟ ಇಟ ಕುಡಿದ್ಬಿಟ್ರ ಮುಗಿತೈತಿ. ನೀವೇನು ಟಾನಿಕ್ ಹುಷಾರಿಲ್ಲ ಕುಡಿತಾರಲ್ಲ ಹಗ್ಲ ಮುಗ್ಲ 3 ಹೊತ್ತು ಹಂಗ ಚಾ ಕುಡ್ಕೊಂತ ಹೋದ್ರ ಮನೇನು ಉದ್ದಾರ ಆಗತ್ತಲ್ರಿ? ಯಾವ ಸೊಸಿಯ, ಈಗ ಒಂದೀಟ್ ಚಾ ತಂಬರಾವ. ಲಕ್ಷ್ಮಿ ಲಕ್ಷ್ಮಿ ಅಷ್ಟ ಸಿಟ್ಟಾಗಿರಿ? ಅದೇನ್ ಮಾಡ್ಯಾಳ ಅಂತ ಕೇಳು. ಕೇಳ್ದೆ ಲಕ್ಷ್ಮಿ. ರಾಣಿ ಅಯ್ಯೋ ಏನೋ ಒಂದು ಏನು ಮಾಡಿದವ? ಛೇ ನಾನೇನು ಮಾಡಿಲ್ಲಪ್ಪ. ಅಲ್ಲ ಮಗನ, ನನ್ನ ಸೊಸಿ ಒಳ್ಳೆಕ್ಕಿ ಬಂಗಾರದಂತ ಸೊಸಿ, ಅಕ್ಕೇನು ಮಾಡಿಲ್ಲ ಅನ್ನಕತ್ತಾಳ. ನೀನು ಈ ಬಂಗಾರದಂತ ಸೊಸಿ ನನ್ನ ಸೋಪ್ನ ಕಟ್ ಮಾಡಿ ಇನ್ನ ಸ್ವಲ್ಪ ಸೋಪ್ನ ಎಲ್ಲ ಇಟ್ಬಿಡಪ್ಪ ಮುಚ್ಚಿ. ಯಾಕೆ ಹಂಗ್ ಮಾಡಿದೆ? ಯಾಕೆ ಮಾಡಿದೆ ಅಂತ ಆನೆ ಗುನಿಗೂನು. ಇವರು ಬಾತ್ರೂಮ್ಗೆ ಹೋಗ್ಬಿಟ್ರ ಹಂಗ ಸೋಪ್ ತಗೊಂತಾರ, ತಿಕ್ಕೊಂತಾರ. ಆ ಬುರ್ಗ ಬಂದು ಆ ಮೋರಿ ಇದ್ರ ಒಳಗಂತ ಇಷ್ಟ ಹಾಕೊಂಡ ಹೋಗ್ತಾ ಇರುತ್ತ. ಅಷ್ಟ ಹಾಕೊಂಡ ಸೋಪ್ ತಗೊಂಡು ಗಸ 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 ಆ ಎಮ್ಮಿ ಕೊಟ್ಟಿನ ಮೈ ತಿಕ್ತಾರಲ್ರಿಪ್ಪ, ಅತ್ತಿರ ಹಂಗ ತಿಕ್ಕೊಂತಾರ್ರಿ. ಸುಮ್ಮನೆ ವೇಸ್ಟ್ ಅಲ್ಲನ್ರಿ? ದಿನ ಸ್ನಾನ ಮಾಡ್ತಾರ್ರಿ, ಒಂದಿಟ್ಟು ಹಿಂಗ್ ಸೋಪ್ ಹಚ್ಕೊಂಡು ಮುಖಕ್ಕೆ ಹಚ್ಕೊಂಡು ಕಾಲಿಗೆ ಹಚ್ಕೊಂಡು ಮೈಗೆ ಹಚ್ಕೊಂಡು ಬಂದ್ಬಿಟ್ರೆ ಮುಗಿತೈತಿ. ಇವರೆಲ್ಲ ಅದೇನೋ ಗಸ 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 ಅಂತ ಮೈಗೆ ತಿಕ್ಕೊಳಕತ್ತಿದ್ರು. ಅದಕ್ಕೆ ನೋಡ್ದೆ ಅದಕ್ಕೆ ತೆಗೆದಿಟ್ಟು ರೀ. ವೇಸ್ಟ್ ಆಗಲ್ಲ ಹತ್ತಿರ. ಅದಕ್ಕೆ ಇವತ್ತಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕಟ್ ಮಾಡಿಟ್ಟೇನ್ರಿ ಹತ್ತಿರ. ಶಾಬಾಷ್ ನನ್ನ ಸೊಸಿಯ. ಏನು ನಿಮ್ಮ ಸೊಸೆಗೆ ಶಾಬಾಷ್ ಅಂತ ಇದ್ದೀರಾ? ಅಯ್ಯೋಪ್ಪ, ನಿಮ್ಮ ಸೊಸೆಗೆ ಏನಪ್ಪ ಅಷ್ಟು ಹಾಡಿ ಹೊಗಳ್ತೀಯಾಕಿನ? ಇಷ್ಟ ಅಲ್ಲಪ್ಪ. ಮತ್ತೇನು ಮಾಡಿದ್ಲಪ್ಪ ಆಕಿ? ಯೋಬೆ ಇಷ್ಟ ಅಲ್ಲವೇವಾ? ನಾ ತಲೆಗೆ ಹಚ್ಕೊಳೋ ಶಾಂಪೂನು ಕೂಡ ಮುಚ್ಚಿಟ್ಬಿಟ್ಟಾವೇವಾ? ಇಟ ಆ ಹಲ್ಲಿ ತಿಕ್ತಾರಲ್ಲ ಪೇಸ್ಟ್ ಹಸ್ತಾರಲ್ಲ ಆ ಥರ ಒಂದು ಇಟ ಅಲ್ಲಿ ಸೈಡ್ಗೆ ಇಟ್ಬಿಟ್ಟು ಆ ಶಾಂಪೂ ಬಾಟಲ್ನ ತೆಗೆದಿಟ್ಬಿಟ್ಟಾವೆ. ಹಿಂಗ್ ಮಾಡ್ಬಿಟ್ಲಾ? ಯಾಕ ಹಂಗ್ಯಾಕ್ ಮಾಡ್ತಿ? ಏನ್ರಿ ಎತ್ತಿಯರ, ನಿಮ್ಮ ಮಗಗ ನೀವು
ಹೇಳ್ಬೇಕ್ರಿ ಎಷ್ಟು ಲಾಸ್ ಮಾಡಿ ಹೇಳ್ಕೊಟ್ ಬಿಟ್ರಿ ಪಾತೀರ ತಿಲ್ಲಿಗೆ ಹಚ್ಕೊಂಡು ಶಾಂಪು ಹಚ್ಕೊಂಡು ತಿಕ್ತಾರ ಆ ಕೂದ ಹಿಂಗೆ ಹಿಡ್ಕೊಂಡ್ರೆ ಸ್ವೈಕ್ ಅಂತ ಅಂದ್ಬಿಟ್ಟು ಜಾರ್ ಬಿಡ್ಬೇಕು ಅಷ್ಟು ರೇಷ್ಮೆ ಗದೆ ಆಗ್ಬಿಟ್ಟಿರ್ತಾವ್ರಿ ಶಾಂಪು ಅದು ಬೇರೆ ವಾರಕ್ಕೊಮ್ಮೆ 2 ದಿನ ತೊಳ್ಕೊಂತಾರ ತಿಲ್ಲಿನ ಇವ್ರು ಹಂಗಲ್ರಿ ಡೈಲಿ ತಕ್ಕೊಂಡಿದ್ದೆ ಶಾಂಪು ಹಚ್ಕೊಂಡು ತಿಕ್ಕೋಣ ನೀರು ಹಾಕೊಳ್ಳೋದು ಎಲ್ಲ ವೇಸ್ಟ್ ರೀಪ ಇತ್ತಾಗ ನೀರು ವೇಸ್ಟ್ ಶಾಂಪೂನ ವೇಸ್ಟ್ ಇವ್ ಶ್ರಮನು ವೇಸ್ಟ್ ಎಲ್ಲ ವೇಸ್ಟ್ ನಿಮ್ಮ ಮಗಗ ನೀವು ಬುದ್ಧಿ ಹೇಳ್ರಿಪ್ಪ ಯವ್ವಾ ನನ್ನ ಕರ್ಮ ಈಕೆ ಯಾವ ಕರ ಲವ್ ಮಾಡ್ಕೊಕೊಂಡ್ ಬಂದು ಯಪ್ಪ ಬೇಯಪ್ಪ ಮತ್ತೇನ್ ಮಾಡ್ತಾ ಗೊತ್ತನಿಕೆ ಅದು ಯವ್ವ ನಾನು ಯಾಕೋ ಮಗನ ಆಳಕತ್ತಿ ಅದು ಯವ್ವ ಅಲ್ಲಿಗೆ ಇರೋ ಪೇಸ್ಟ್ ತಂದಿದ್ದಲ್ಲ ಬೇವ ಅದನ್ನು ಮುಚ್ಚಿಟ್ಬಿಟ್ಟ ಬೇವ ಒಂದಿಟ ಸೂಜಿ ಅಷ್ಟು ಪೇಸ್ಟ್ ಅದಕ್ಕೆ ಹಚ್ಚಿ ಬಂದಾಳ ಬೇವ ಹಿಂಗೆ ಹಲ್ ತಿಕ್ಕೊಂಡ ಒಂದಿಟು ಸ್ವಚ್ಛಾಗಿ ಇರಂಗಿಲ್ಲ ಹೊರಗಡೆ ಹೋದ್ರೆ ಯಾರ ಜೊತೆ ಮಾತಾಡಿದ್ರ ಬಾಯಿಂದ ವಾಸನೆ ಬರುತ್ತೆ ಬೇವ ನೋಡ್ದ ಜನ ಏನ್ ತಿಳ್ಕೊಬಾರ್ದು ಅಲ್ಲಿಗೆ ಪೇಸ್ಟ್ ತಕೊಂಡು ಗಸಗಸ ಅಂತ ಒಂದಿಷ್ಟು ಪೇಸ್ಟ್ ಹಚ್ಕೊಂಡು ತಿಕ್ಕೊಂತೀರಿ ಎದಕ್ ಬಂತು ಎಲ್ಲ ವೇಸ್ಟ್ ತಾನೆ ನಿಮ್ಗೇನು ಗೊತ್ತು ಬಾಳೆ ಮಾಡ್ರೆ ಗೊತ್ತಿರುತ್ತೆ ಸುಮ್ಮನಿರಿಪ್ಪ ಇವತ್ತ ಸೂಜಿಷ್ಟಿಗೆ ಹಾಕೀನಿ ಪೇಸ್ಟ್ನ ನಾಳೆ ಸೂಜಿಕ್ಕಿಂತ ಒಂದೀಟ ಅದು ಕಣ ಅಂತಾರಲ್ಲ ಆಟ ಹಚ್ತೆ ನೋಡಿ ಪೇಸ್ಟ್ ಹೆಂಗಂತೀರಿ ಅದೇನ್ ಮಾಡ್ತೀಯ ನನಗಂಕರ ಗೊತ್ತಿಲ್ಲ ನನಗಂಕರ ಪೇಸ್ಟ್ ಬೇಕು ತಲೆಗೆ ಶಾಂಪು ಬೇಕು ಸೋಪ್ ಬೇಕು ಎಲ್ಲೈತಂತ ಹೇಳು ಹೇಳ್ಬಿಡ್ದಂತಾನೆ ಆಡಿನೇ ಗೂಣು ನಾನು ಹೆಂಗೆ ಹೇಳಕ್ಕಾಗತ್ತ ಹೇಳದೇ ನನ್ಗೆ ಗೊತ್ತು ನಾ ಎಲ್ಲಿರ್ತೀನಿ ಅಂತ ನಿಮ್ಗೇನ್ ಬೇಕು ಸೋಪ್ ಬೇಕಿಲ್ಲ ನಾನು ತಂದ್ಕೊಡ್ತೀನಿ ಶಾಂಪು ಬೇಕಿಲ್ಲ ನಾನು ಹಚ್ಚಿರ್ತೀನಿ ಇನ್ನು ಹಲ್ ತಿಕ್ಕಕ್ಕೆ ಪೇಸ್ಟ್ ಅಂದ್ರೆ ಅದು ನಾನು ರೆಡಿ ಮಾಡಿರ್ತೀನಿ ಅದಷ್ಟು ಹಚ್ಕೊಂಡು ಹೋಗು ನನ್ನ ರಾಜ ಲೇ ಹಂಗೆ ಮಾಡಬಾರ್ದು ಅವನು ಹೊರಗೆ ದುಡ್ಡಕ್ಕೆ ಹೋಗ್ಕಂತಾನೆ ವಾಸನೆ ಬರುತ್ತೆ ಕಣೆ ಮೈಗೆ ಅದಕ್ಕೋಸ್ಕರ ಸೋಪ್ ಹಚ್ಕೊಂಡು ತುಕ್ಕೊಂತಾನೆ ಹಂಗೆಲ್ಲ ಮಾಡಬಾರ್ದುವಾ ಹೋಗಿ ಶಾಂಪು ಸೋಪ್ ಎಲ್ಲಿತ್ತಿ ನೋಡು ಹೋಗಿ ತಂದು ಕೊಡವಾ ಸಾಕ್ರಿ ನಾನು ಕೊಟ್ಟಿರೋ ಸೋಪು ಶಾಂಪು ಬ್ರಷು ಎಲ್ಲನೂ ಅಲ್ಲೇ ಇಟ್ಟೇನಿ ಪೇಸ್ಟು ಅಲ್ಲೇ ಇಟ್ಟೇನಿ ಇಟ್ಬಿಟ್ಟು ನಾನು ಹಚ್ತೀನಿ ಅಷ್ಟ ತೊಳ್ಕೊಂಡು ಹೋಗೋಣ ಸುಮ್ಮನೆ ಯಾಕೆ ಖರ್ಚು ಹತ್ತಿರ ಈಗ ನನ್ನ ಪಾರ್ಟಿ ಸೇರಿದ್ರು ನೋಡ್ರಿ ವಿ ಹಾ ವೀನಾ ಏನು ಹಂಗಂದ್ರೆ ವಿಷ್ಣು ಅಂತ ಮತ್ತೆ ವಿ ಅಂತ ಅಷ್ಟ ಕರ್ದಿ ಯವ್ವ ಸಾಕಾಗೈತಿ ಬೇಯವ್ವ ವಿಷ್ಣು ಅಂತ ಕರೆದ್ರ ವಾಕಿಗೆ ಎನರ್ಜಿ ಕಡಿಮೆ ಆಗತ್ತಂತ ಬೇಯವ್ವ ವಿಷ್ಣು ಅಂತ ಏನಾದ್ರು ಬರ್ಯಾಕ ಹೋದ್ರ ಇಂಕ ಕಡಿಮೆ ಆಗತ್ತಂತ ಬೇಯವ್ವ ಪೆನ್ನಿಂದ ಅದಕ್ಕೆ ನನಗೆ ವಿ ಅಂತ ಕರೀತಾಳ ಬೇಯವ್ವ ಬೇಯವ್ವ ದೊಡ್ಡ ಪೇಪರ್ ಬೇಡ ಚಿಕ್ಕ ಪೇಪರ್ನಾಗ ಸಣ್ಣದ್ರೊಳಗ ಅಕ್ಷರ ಎಲ್ಲ ಬರೆದು ಹೋಗ್ಬಿಡುತ್ತ ಮತ್ತೆ ಪೇಪರ್ ವೇಸ್ಟ್ ಆಗುತ್ತ ಅಂತ ಬೇಯವ್ವ ಅದಕ್ಕೆ ನನಗೆ ವಿ ಅಂತ ಕರೀತಾಳ ಬೇ ಶಾಬಾಷ್ ಸೋಸಿಯ ಅಲ್ಲಿ ನನ್ನ ಶಕ್ತಿ ಉಳಿತೈತಿ ಆದ್ರೆ ಥ್ಯಾಂಕ್ ಯು ಅಂತಂದು ಯಾಕಂತ ಹೋದ್ರೆ ಅಲ್ಲಿ ನನ್ನ ಎನರ್ಜಿ ಕಡಿಮೆ ಆಗತ್ತ ಅದಕ್ಕೆ ಟ್ಯಾಂಕು ಅಂದ್ಬಿಟ್ಟು ಅಲ್ಲಿಗೆ ಮುಗಿಸ್ಬಿಡ್ತೀನಿ ನನ್ನ ಎನರ್ಜಿನ ನಾನು ಸೇಫ್ಟಿ ಮಾಡ್ಕೊತಿದ್ರಿಪ್ಪ ಹೌದ್ರಿ ಅತ್ತೀರ ಮತ್ತೆ ನನಗೆ ಎನರ್ಜಿ ಬೇಡ ಅಂದ್ರೆ ನನ್ನ ಎನರ್ಜಿ ಎಲ್ಲ ಹೋಗ್ಬಿಟ್ರೆ ಆಮೇಲೆ ಅದನ್ನ ತಿನ್ನು ಆಪಲ್ ತಿನ್ನು ಮ್ಯಾಂಗೋ ಹಣ್ಣು ತಿನ್ನು ಬಾಳೆಹಣ್ಣು ತಿನ್ನು ಕ್ಯಾರೆಟು ಬೀನ್ಸು ಯಪ್ಪ ತರಕಾರಿ ತಿನ್ನು ಸುಡುಗಾಡು ತಿನ್ನು ಅಂದ್ಬಿಟ್ಟು ತಂದು ಕೊಡ್ತೀವಿ ಸುಮ್ಮನೆ ಅದಕ್ಕೆಲ್ಲ ರೊಕ್ಕ ವೇಸ್ಟ್ ಅಲ್ಲ ಅದಕ್ಕೆ ರೀ ಇವಾಗ ನಾವು ಎನರ್ಜೆಟಿಕ್ ಆಗ್ಬಿಟ್ರೆ ಚಲೋ ಇರ್ತಲ್ರಿ ಯಾವ್ದು ಹಣ್ಣು ತಿನ್ನೋ ಅವಶ್ಯಕತೆನೇ ಇರಂಗಿಲ್ಲ ರೊಕ್ಕ ಉಳಿಸ್ಬೋದ ಅಂದ್ರೆ
ಯಾವುದೇ ಕಾರಣಕ್ಕೆ ದವಾಖಾನಿಗೆ ಹೋಗೋದು ತಪ್ಪಿಬಿಡುತ್ತೆ. ಇರೋದ್ರಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಯಾವುದೇ ಹಣ್ಣು ಗಿಣ್ಣು ತಿನ್ನಲಾರ್ದನ ಶಕ್ತಿನ ನಾವು ಕಾಪಾಡ್ಕೋಬೇಕಂತೀರ. ಮಾವರಂದ್ರೆ ಮಾವರ ನೋಡ್ರಿ. ಹೌದ್ರಿ ಮಾವರ, ಇವಾಗ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಡೋ ಚಲೋ ಅಲ್ಲನ್ರಿ. ಆಮೇಲೆ ಯಾವುದೇ ಹಣ್ಣು ಗಿಣ್ಣು ಖರ್ಚು ಮಾಡಲಾರ್ದನ ಇದ್ದಿದ್ರಾಗ ಈಟಿಟ ನೆಂಚ್ಕೊಂಡು ತಿಂದ್ಬಿಟ್ರೆ ಇತ್ತ ರೊಕ್ಕ ಉಳಿತೈತ್ರಿ. ತರಕಾರಿ ತರ ಸಮಸ್ಯೆನೂ ಉಳಿಯಂಗಿಲ್ಲ, ಹಣ್ಣು ತರ ಸಮಸ್ಯೆನೂ ಬರೋದಿಲ್ಲ. ಆಮೇಲೆ ಅಲ್ಲಿಗೆ ಹೋಗ್ಬೇಕು ಮಾರ್ಕೆಟ್ಗೆ, ಅಲ್ಲಿಂದ ಹೋಗಿ ತರೋದು ಬದ್ಲಿ ನಮ್ಮ ಶ್ರಮನ ಉಳಿತೈತಲ್ರಿ. ಅದಕ್ಕೆ ಆಮೇಲೆ ದವಾಖಾನಿಗೆ ಹೋದ್ರೆ ಸುಮ್ಮನೆ ಖರ್ಚಾಗತ್ತಲ್ರಿಪ್ಪ. ಅದಕ್ಕೆ ನಿಧಾನವಾಗಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾನೊಂದಿಟ್ಟು ನನಗೊಂದಿಟ್ಟು ಅಂತ ಉಣ್ಣೋದ್ರಾಗ ನೀಟಾಗಿ ಈಟಿಟ ತಿನ್ಬೇಕ್ರಿ. ಅದನ್ನು ಜಾಸ್ತಿನೂ ತಿನ್ನಂಗಿಲ್ರಿ ಮಗರ. ಜಾಸ್ತಿ ತಿಂದ್ಬಿಟ್ರೆ ಶುಗರು BP ಅದು ಇದು ಆಮೇಲೆ ಡುಮ್ಮ ಆದ್ರೆ ಆಮೇಲೆ ಕೊಲೆಸ್ಟ್ರಾಲ್ ಹೆಚ್ಚಾಯ್ತು ಅಂತಾರೆ ಡಾಕ್ಟರ್. ಅದಕ್ಕೆ ಶಾಬಾಷ್. ನನ್ನ ಸೊಸಿ ಅಂದ್ರೆ ನನ್ನ ಮುದ್ದು ಸೊಸಿ ನೋಡುವ ನೀನು. ಹಂಗಂದ್ರ ನಮ್ಗೆಲ್ಲರಿಗೂ ಇನ್ನು ಮುಂದೆ ಅರ್ಧಂಬರ್ಧಂಬೂಟ. ಹೌದ್ರಿ, ಮತ್ತೆ ಜಾಸ್ತಿ ತಿಂದ್ರೆ ಕೊಲೆಸ್ಟ್ರಾಲ್ ಬೆಳ್ತೈತಿ, ಮೈ ಬೆಳ್ತೈತಿ. ಸ್ವಲ್ಪ ನಿಧಾನಕ ಈಟಿಟ ತಿಂದ್ರೆ ನಮಗೆ ಸ್ಲಿಮ್ ಇರ್ತೇವಿ, ಡುಮ್ಮಿ ಅಂತ ಕರೆಯೋದೇ ಇಲ್ಲ. ಗೊತ್ತಾನ? ಅಯ್ಯೋ ಶಾಂತ,